ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಾಗಿರುತ್ತಪ್ಪ ಅಂದರೆ, ಇವತ್ತು ನಾನು ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇನು ಸ್ಕಾಲರ್ಶಿಪ್ಪು, ಎಷ್ಟು ಕೊಡ್ತಾರೆ ಅಮೌಂಟು, ಮತ್ತು ಏನೇನಿರುತ್ತೆ ಸ್ಕಾಲರ್ಶಿಪ್ಪು, ಯಾವ ಥರ ಸಿಗುತ್ತೆ, ಯಾರ್ಯಾರಿಗೆ ಸಿಗುತ್ತೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಏನಿದೆ ಅಂತ ಫುಲ್ ಡೀಟೇಲ್ಸಾಗಿ ನಿಮಗೆ ಓದಿ ತಿಳಿಸ್ತೀನಿ. ಮತ್ತು ಈ ವಿಡಿಯೋವನ್ನು ನೀವು ಯಾರು ಡಿಗ್ರಿ ಆಗಲಿ ಮತ್ತು ಕಾಲೇಜಲ್ಲಿ ಓದ್ತಾ ಇರೋರಾಗಲಿ ಇಲ್ಲ ಹೈಸ್ಕೂಲಲ್ಲಿ ಓದ್ತಾ ಆಗಲಿ ಎಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಎಲ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ ಸ್ಕಾಲರ್ಶಿಪ್ ಬಂದು. ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಮೆಲ್ಲ ಯಾರು ಫ್ರೆಂಡ್ ಆಗಲಿ, ನಿಮ್ಮ ಅಣ್ಣ ತಮ್ಮ, ನಿಮ್ಮ ಯಾರೇ ಫ್ಯಾಮಿಲಿ ರಿಲೇಟಿವ್ಸ್ ಆಗಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಅವ್ರಿಗೆ ಕೂಡ ಹೆಲ್ಪ್ ಆಗಲಿ. ಕೆಲವೊಬ್ರಿಗೆ ಫೀಸ್ ಕಟ್ಟೋಕ್ಕಾಗ್ತಾ ಇರಲ್ಲ, ಕಾಲೇಜಲ್ಲಿ ಪ್ರಾಬ್ಲಮ್ ಕೊಡ್ತಾ ಇರ್ತಾರೆ, ಫೀಸ್ ಕಟ್ಟಿಲ್ಲ ಅಂಥವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದು ಮುಖಾಂತರ ನಮಗೆ ಸಪೋರ್ಟ್ ಮಾಡ್ತೀರಾ. ಅದು ನಮ್ಮ ಸಪೋರ್ಟ್ ನಿಮ್ಮ ಯಾವಾಗಲೂ ನಮ್ಮ ಜೊತೆ ಇರುತ್ತೆ, ನಿಮ್ಮ ಸಪೋರ್ಟ್ ಅಂತ ಅಂದ್ಕೊತೀನಿ. ನಾವು ಇದೇ ಥರ ನಿಮಗೆ ಹೊಸ ಅಪ್ಡೇಟು, ಯಾವುದೇ ಥರ ಅಪ್ಡೇಟ್ ಆಗಲಿ, ಗೌರ್ಮೆಂಟ್ ಸ್ಕೀಮ್ ಆಗಲಿ ಎಲ್ಲ ಥರದ ವಿಡಿಯೋ ಮಾಡಿ ನಿಮಗೆ ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ನನ್ನ ನೋಟಿಫಿಕೇಷನ್ ಸಿಗುತ್ತೆ. ಅಲ್ಲಿಂದ ನೀವು ನಮ್ಮ ವಿಡಿಯೋ ಬೇಗನೆ ನೋಡ್ಬೋದು. ಯಾವುದೇ ಥರ ಇನ್ಫಾರ್ಮೇಷನ್ ಆಗಲಿ ಎಲ್ಲರಿಗಿಂತ ಮೊದಲು ನಿಮಗೆ ತಲುಪುತ್ತೆ. ಯಾಕಂದರೆ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಹೋಗುತ್ತೆ. ಏನಂತ ನೋಡೋಣ, ಏನಿದೆ ಸ್ಕೀಮು ಏನಿದೆ ಅಂತ ನೋಡೋಣ. ಇದು ಬಂದುಬಿಟ್ಟು HDFC ಪ್ರೈವೇಟ್ಸ್ ECSS ಪ್ರೋಗ್ರಾಮ್ 2025 to 2026 ಇದೆ. ಇಲ್ಲಿ ಫಾರ್ ಕ್ಲಾಸಸ್ ಅಂದರೆ 1ರಿಂದ 12 ಮತ್ತು ಡಿಪ್ಲೊಮಾ, IITI, ಪಾಲಿಟೆಕ್ನಿಕಲ್, UG ಆ್ಯಂಡ್ PG ಸ್ಟೂಡೆಂಟ್ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ಅಂತ ನಾನು ಹೇಳಿದೆ ಆಲ್ರೆಡಿ. ಇಲ್ಲಿ ಸ್ಕಾಲರ್ಶಿಪ್ ಅವಾರ್ಡ್ ಆಫ್ ಅಪ್ ಟು ಅಂತ ಕೊಟ್ಟಿದ್ದಾರೆ. ಅಂದರೆ ಎಷ್ಟರಿಂದ ನಿಮಗೆ ಎಲ್ಲಿವರೆಗೂ ಅವ್ರು ಅಮೌಂಟ್ ಕೊಡ್ತಾರೆ ಅಂದರೆ 75,000 ತನಕ ನಿಮಗೆ ಅವರು ಸ್ಕಾಲರ್ಶಿಪ್ ಕೊಡ್ಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ HDFC ಬ್ಯಾಂಕ್ ಪರಿವರ್ತನಾ ECSS ಕಾರ್ಯಕ್ರಮ 2025ರಿಂದ 2026 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಜನ ಅವರಿಗೆ ಅನುಸರಿಸಿದಂತ ಕೊಟ್ಟಿದ್ದಾರೆ ಕಾರ್ಯಕ್ರಮ ಬಗ್ಗೆ. ಇಲ್ಲಿ ಈ ವೆಬ್ಸೈಟ್ ನಾನು ಲಿಂಕ್ ನಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕ್ ಮಾಡಿರ್ತೀನಿ. ನೀವು ಅದನ್ನು ನೋಡಿ ನೀವು ಅಪ್ಲೈ ಮಾಡ್ಬೋದು. ಏನಿದೆ ಇದ್ರ ಬಗ್ಗೆ ಅಂತ ನೋಡೋಣ. ಕಾರ್ಯಕ್ರಮ ಬಗ್ಗೆ ಅಂತ ಕೊಟ್ಟಿದ್ದಾರೆ. HDFC ಬ್ಯಾಂಕ್ ಪರಿವರ್ತನದ ECSS ಕಾರ್ಯಕ್ರಮ 2025-2026 ಹಿಂದುಳಿದ ಹಿನ್ನೆಲೆಯ ಪ್ರತಿಭಾನ್ವಿತ ಮತ್ತು ಆರ್ಥಿಕವಾಗಿ ಅಗತ್ಯವಿರುವ ವಿದ್ಯಾರ್ಥಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿರುವ HDFC ಬ್ಯಾಂಕಿನ ಒಂದು ಉಪಕ್ರಮವಾಗಿದೆ. ಇದು ವಿದ್ಯಾರ್ಥಿ ವೇತನ ಕಾರ್ಯಕ್ರಮವು 1ರಿಂದ 12ನೇ ತರಗತಿಯವರೆಗಿನ ಶಾಲಾ ವಿದ್ಯಾರ್ಥಿಗಳೇ ಹಾಗೂ ಡಿಪ್ಲೊಮಾ, ITI, ಪಾಲಿಟೆಕ್ನಿಕ್ ಆ್ಯಂಡ್ UG ಮತ್ತು PG ಸಾಮಾನ್ಯ ಮತ್ತು ವೃತ್ತಿಪರ ಎರಡೂ ಕೋರ್ಸ್ಗಳನ್ನು ಕಲಿಯುವವರಿಗೆ ಮುಕ್ತವಾಗಿದೆ. ಅಂದರೆ ಯಾರಿಗೆ ಅವರು ಹಣವನ್ನು ಕೊಡ್ತಾರೆ, ಯಾರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಕೊಳ್ಳಿ. ECSS ಕಾರ್ಯಕ್ರಮದ ಅಡಿಯಲ್ಲಿ ವೈಯಕ್ತಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಅಥವಾ ಇತರ ಆರ್ಥಿಕ ತೊಂದರೆಗಳು ಅವರನ್ನು ಶಾಲೆ ಬಿಡುವ ಅಪಾಯವನ್ನುಂಟು ಮಾಡುತ್ತವೆ. ಅವರ ಶಿಕ್ಷಣವನ್ನು ಬೆಂಬಲಿಸಲು ಅಂದರೆ ಅವರು ನಿಮ್ಮ ಶಿಕ್ಷಣವನ್ನು ಬೆಂಬಲಿಸಲು 75,000ವರೆಗೂ ಆರ್ಥಿಕ ಸಹಾಯಧನ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ. ಯಾರ್ಯಾರು ಫೀಸ್ ಕಟ್ಟೋಕ್ಕಾಗದೆ ಕಾಲೇಜ್ ಬಿಡಿಸ್ತಾ ಇರ್ತಾರೆ, ಮನೆಯಲ್ಲಿ ಅಮೌಂಟ್ ಇಲ್ಲ ಅಂಥವರಿಗೆ ಇದು ಸ್ಕಾಲರ್ಶಿಪ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. HDFC ಬ್ಯಾಂಕಿನ ಸಾಮಾಜಿಕ ಉಪಕ್ರಮ ಪರಿವರ್ತನಾ, ಗ್ರಾಮೀಣಾಭಿವೃದ್ಧಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯ ವರ್ಧನೆ, ಆರೋಗ್ಯ ಮತ್ತು ರಕ್ಷಣೆ, ನೈರ್ಮಲ್ಯ ಮತ್ತು ಆರ್ಥಿಕ ಸಾಕ್ಷರತೆಯ ಕ್ಷೇತ್ರಗಳಲ್ಲಿ ತನ್ನ ಮಧ್ಯಸ್ಥಿಕೆಗಳ ಮೂಲಕ ಜನರ ಜೀವನದಲ್ಲಿ ಬದಲಾವಣೆ ತರುವಲ್ಲಿ ವೇದವರ್ಧಕವಾಗಿದೆ ಅಂತ ಹೇಳಿದ್ದಾರೆ. ಅದರ HDFC ಬ್ಯಾಂಕ್ ಏನೇನಿದೆ ಅದನ್ನು ಹೇಳಿದ್ದಾರೆ. ಇದನ್ನು ಕರೆಕ್ಟಾಗಿ ನೀವು ಓದ್ಕೊಳ್ಳಿ. ಇಲ್ಲಿ ಶಾಲೆ ವಿದ್ಯಾರ್ಥಿಯಾಗಿ HDFC ಬ್ಯಾಂಕ್ ಪರಿವರ್ತನಾ ECSS ಕಾರ್ಯಕ್ರಮ ಅರ್ಹತೆ ಮತ್ತು ಅಗತ್ಯ ಆಧಾರಿತ 2026 ಅಂತ ಕೊಟ್ಟಿದ್ದಾರೆ. ನೀವು ಯಾರಾದರೂ 1ರಿಂದ 12ನೇ ತರಗತಿ ಓದುತ್ತಿರುವ ಖಾಸಗಿ ಅಥವಾ ಸರ್ಕಾರಿ ಶಾಲೆ ಅಂತ ಕೊಟ್ಟಿದ್ದಾರೆ. ಇಲ್ಲೇನೋ ಅದ್ರ ಬಗ್ಗೆ ನೀವು ಕರೆಕ್ಟಾಗಿ ಡೀಟೇಲಾಗಿ ಓದ್ಕೋಬೇಕು. ಎಲ್ಲ ಅದ್ರದ್ದು ಏನೇನಿರುತ್ತೆ, ಡಾಕ್ಯುಮೆಂಟ್ಸು ಏನೇನಿದೆ ಅಂತ ಎಲ್ಲ ತಿಳ್ಕೋಬೇಕು. ಅಂದರೆ ಇಲ್ಲಿ 1ರಿಂದ 12ನೇ ತರಗತಿ ಯಾರು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಇದರಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸನ್ನು ನೋಡ್ಕೋಬೋದು. ಇದು ವಿದ್ಯಾರ್ಥಿ ವೇತನ ಅವ್ರು ಎಷ್ಟು ಕೊಡೋದಾಗತ್ತಪ್ಪ ಅಂದರೆ 15,000 ಅಂತ ಕೊಡ್ತಾರೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು 2025-26ನೇ ಸಾಲಿನ
ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ HDFC ಬ್ಯಾಂಕ್ ಪರಿವರ್ತನದ ECSS ಕಾರ್ಯಕ್ರಮ ಅರ್ಹತೆ ಮತ್ತು ಅಗತ್ಯ ಆಧಾರಿತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಯು ಭಾರತದ ಮಾನ್ಯತೆ ಪಡೆದ ಕಾಲೇಜು ಅಥವಾ ವಿದ್ಯಾರ್ಥಿ ನಿಲಯದಲ್ಲಿ ದಾಖಲಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಥರ ಇದೆ. ಇಲ್ಲಿ ವಿದ್ಯಾರ್ಹತೆ ಏನೇನು ಇರಬೇಕು, ಏನೇನು ಓದಿರಬೇಕು. ಇಲ್ಲಿ ಇವರು ಕಾಲೇಜಲ್ಲಿ ಯಾರ್ಯಾರು ಕಾಲೇಜಲ್ಲಿ ಓದ್ತಾ ಇರ್ತಾರೋ ಅವರಿಗೋಸ್ಕರ ಇದೆ ಇದು. ವಿದ್ಯಾರ್ಥಿಯು ಭಾರತದಲ್ಲಿ ಮಾನ್ಯತೆ ಪಡೆದ ಕಾಲೇಜು ಅಥವಾ ವಿದ್ಯಾರ್ಥಿ ನಿಲಯದಲ್ಲಿ ದಾಖಲಾಗಬೇಕು. ಸಾಮಾನ್ಯ ಕೋರ್ಸ್ MCom, MA ಇತ್ಯಾದಿ ಮತ್ತು ವೃತ್ತಿಪರ ಕೋರ್ಸ್ MTech, MBA ಇತ್ಯಾದಿ ಸೇರಿದಂತೆ ಸ್ನಾತಕೋತ್ತರ ಕೋರ್ಸನ್ನು ಅನುಸರಿಸಬೇಕು ಅಂತ ಕೊಟ್ಟಿದ್ದಾರೆ. ಇದು ಹಿಂದಿನ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ 55% ಇರಬೇಕಂತೆ, ಅಂಕಗಳು ಪಡೆದಿರಬೇಕಂತೆ. ಕುಟುಂಬದ ವಾರ್ಷಿಕ ಆದಾಯ ಅಂದರೆ ಇದು ಕುಟುಂಬದ ವಾರ್ಷಿಕ ಆದಾಯ ಬಂದುಬಿಟ್ಟು ನಿಮ್ಮ ಇನ್ಕಮ್ ಕಾಸ್ಟಲ್ಲಿ ಇರುತ್ತೆ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಂತ. ಅದು 2.5 ಲಕ್ಷ ಅಂದರೆ 2.5 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು ಅಥವಾ ಸಮನಾಗಿರಬೇಕು ಅಂತ ಹೇಳಿದ್ದಾರೆ. 2.5 ಲಕ್ಷ ಇರಬೇಕಿಲ್ಲ ಅದರಿಗಿಂತ ಕೆಳಗಡೆ ಇರಬೇಕಂತ ಹೇಳಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ವೈಯಕ್ತಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟುಗಳ ಎದುರಿಸಿದ ಅರ್ಜಿದಾರರಿಗೆ ಆದ್ಯತೆ ನೀಡಲಾಗುವುದು. ಇದು ಶಿಕ್ಷಣದ ವೆಚ್ಚವನ್ನು ಭರಿಸುವ ಸಾಮಾನ್ಯರ್ಥದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರಿದೆ ಮತ್ತು ಅವರ ಅಧ್ಯಯನವನ್ನು ಸ್ಥಗಿತಗೊಳಿಸಲು ಅಪಾಯಕ್ಕೆ ಸಿಲುಕಿದೆ. ಅಂದರೆ ಕೆಲವೊಬ್ಬರಿಗೆ ಅಮೌಂಟ್ ಇಲ್ಲಾರದೆ ಕಾಲೇಜನ್ನು ಬಿಡಿಸ್ತಾರೆ, ಇಲ್ಲ ಓದನ್ನೇ ನಿಲ್ಲಿಸ್ತಾರೆ. ಅಂಥವರಿಗೆ ಇದು ತುಂಬ ಪ್ರಾಬ್ಲಮ್ದು ವಿಷಯ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಭಾರತದ ಪ್ರಜೆಗಳಿಗೆ ಮಾತ್ರ ಮುಕ್ತವಾಗಿದೆ. ಯಾರ್ಯಾರು ಇಂಡಿಯಾದಲ್ಲಿ ಅಷ್ಟೇ ಓದ್ತಿರ್ತಾರೋ ಅವರಿಗಷ್ಟೇ ಇದು ಆಗಿರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿಂದ ನಿಮಗೇನು ಪ್ರಯೋಜನ ಇದು ತೊಗೊಂಡ್ರಿ ಅಂತ ಹೇಳಿದ್ದಾರೆ. ಇದು ಸಾಮಾನ್ಯ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 35,000 ಕೊಡ್ತಾ ಇರ್ತಾವೆ ಸ್ಕಾಲರ್ಶಿಪ್. ವೃತ್ತಿಪರ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 75,000ವರೆಗೂ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಿಮಗೇನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಇಲ್ಲಿ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಹಿಂದಿನ ವರ್ಷದ ಅಂಕಪಟ್ಟಿಗಳು ಅಂದರೆ ಮಾಸ್ ಕಾರ್ಡ್ ಬೇಕು, ಗುರುತಿನ ಪುರಾವೆ, ಆಧಾರ್ ಕಾರ್ಡ್ ಅಥವಾ ವೋಟರ್ ID, ಇಲ್ಲ ಇದು ಬಸ್ ಪಾಸ್ ಏನಾದರೂ ಆ ಥರ ಇದ್ದರೆ, ಎಲ್ಲ ಲೈಸೆನ್ಸ್ ಅದು ಏನಾದರೂ ಇದ್ದರೆ ನೀವು ತೊಗೋಬೋದು. ಇಲ್ಲಿ ಇನ್ನೊಂದು ಬಂದು ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆ ಅಂದರೆ ನೀವು ಇವಾಗ ನೀವು ಅಡ್ಮಿಷನ್ ಮಾಡಿರ್ತೀರಲ್ಲ ಅದರದ್ದು ನೀವು ಅವ್ರದ್ದು ಒಂದು ಕಾಪಿ ಒಂದು ಕೊಡಬೇಕಾಗತ್ತೆ. ರಸೀದಿ ಇದು P-ರಿಸಿಪ್ಟ್ ಅಂತ ಇರುತ್ತಲ್ಲ ಕಾಲೇಜು ಅದೊಂದು, ಇಲ್ಲ ಅಂದರೆ ಪ್ರವೇಶ ಪತ್ರ ಅಂತ ಇರುತ್ತೆ ಅದೊಂದು, ಇಲ್ಲ ಸಂಸ್ಥೆಯ ಗುರುತಿನ ಚೀಟಿ, ಬಾನ್ಪಾಯ್ಡ್ ಪ್ರಮಾಣ ಪತ್ರ, ಇಷ್ಟರಲ್ಲಿ ಯಾವುದಾದ್ರೂ ಒಂದು ಇದ್ದರೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್, ರದ್ದಾದ ಚೆಕ್, ಪಾಸ್ಬುಕ್ ಅಥವಾ ಚೆಕ್ ಮತ್ತು ಮಾಹಿತಿ ಅರ್ಜಿ ನಮೂನೆಯಲ್ಲಿ ಸೇರಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಆದಾಯ ಪುರಾವೆ ಅಂದರೆ ನಿಮ್ಮದು ಎಷ್ಟು ಹಣ ಆದಾಯ ಇದೆ ಅಂತ ಇನ್ಕಮ್ ಕಾಸ್ಟ್ಲಿ ಗೊತ್ತಾಗುತ್ತೆ. ಇನ್ಕಮ್ ಕಾಸ್ಟ್ ಒಂದು ಬೇಕು. ಗ್ರಾಮ ಪಂಚಾಯತ್, ವಾರ್ಡ್ ಕೌನ್ಸಿಲರ್, ಸರ್ಪಂಚ್ ನೀಡಿದ ಆದಾಯ ಪುರಾವೆ ಅಂದರೆ ನಿಮ್ಮ ಯಾರ್ದು ಸರ್ಪಂಚ್ ಇರ್ತಾರಲ್ಲ ಅದರದ್ದು ಆದಾಯ ಪುರಾವೆ ಅಂತ ಇರಬೇಕಂತೆ. ಅದೊಂದು ತೊಗೊಂಬರಬೇಕು. SDM, DM, CO, ತಹಸೀಲ್ದಾರ್ ನೀಡಿದ ಆದಾಯ ಪುರಾವೆ ಅದೊಂದು ಇರಬೇಕು. ಇದು ಎಫಿಡೆವಿಟ್ ಕಾರ್ಡ್ ಅಂತ ಇರುತ್ತೆ ಅದೊಂದು ಇರಬೇಕು. ಕುಟುಂಬ ವೈಯಕ್ತಿಕ ಬಿಕ್ಕಟ್ಟಿನ ಪುರಾವೆ ಇರಬೇಕು. ವೈಯಕ್ತಿಕ ನೀವು ಯಾವುದಾದ್ರೂ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ ಅದರದ್ದು ಪುರಾವೆ ಕಾರ್ಡ್ ಇರಬೇಕಂತೆ. ನೀವು ಹೇಗೆ ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಅವರು ಈಗಲೇ ಬಟನ್ ಕ್ಲಿಕ್ ಮಾಡಿ ಅಂತ ಎಲ್ಲ ಕೊಟ್ಟಿದ್ದಾರೆ. ನಿಮ್ಮನ್ನು HDFC ಬ್ಯಾಂಕ್ ಮೇಲೆ ಪುಟಕ್ಕೆ ಅರ್ಜಿ, ಆನ್ಲೈನ್ ಅರ್ಜಿ ಅನ್ವಯಿಸಿ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಇರುತ್ತೆ. ಈ ಥರ ಎಲ್ಲ ನೀವು ಓದ್ಕೊಂಡು ಅದನ್ನು ಏನಾದರೆ ಕರೆಕ್ಟಾಗಿ ತಿಳ್ಕೊಂಡು ನೀವು ಯಾವ್ಯಾವ ನಿಮಗೆ ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಈ ಸ್ಕಾಲರ್ಶಿಪ್ನ ನೀವು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಕೊನೆಯ ದಿನಾಂಕ ಎಷ್ಟಾಗಿರುತ್ತೆ ಅಂತ ನಾನು ಹೇಳಿದಿಲ್ಲ. ಸೆಪ್ಟೆಂಬರ್ 4, 2025 ಕೊನೆಯ ದಿನಾಂಕ ಆಗಿರುತ್ತೆ. ನೀವು ಅಲ್ಲಿವರೆಗೂ ನೀವು ಆರಾಮಾಗಿ ಸ್ಕಾಲರ್ಶಿಪ್ ಹಾಕ್ಬೋದು. ಇದು ಪದವಿ ಕಾಲೇಜ್ಗಳಿದೆ. ಈ ಥರ ಇದಾಗಲೇ ನೀವು ಇದು ಓದಿ ಹೇಳಿದ್ದೀನಿ. ನಾನು ಆಗಲೇ ಫಸ್ಟ್ ಹೇಳಿದ್ದೆಲ್ಲ 1ರಿಂದ 6ನೇ ತರಗತಿದು. ಇದು ಕರೆಕ್ಟಾಗಿ ನಾನು ಹೇಳಿದಿಲ್ಲ, ಇದು ಹೇಳ್ತೀನಿ ಕೇಳಿ. ವಿದ್ಯಾರ್ಥಿಗಳು ಪ್ರಸ್ತುತ 1ರಿಂದ 12ನೇ ತರಗತಿಗಳಲ್ಲಿ ಓದುತ್ತಿರಬೇಕು ಅಥವಾ ಖಾಸಗಿ, ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಡಿಪ್ಲೊಮಾ, ITI ಮತ್ತು ಪಾಲಿಟೆಕ್ನಿಕ್ ಕೋರ್ಸ್ಗಳ ಕಲಿತಿರಬೇಕು ಅಂತ ಕೊಟ್ಟಿದ್ದಾರೆ. ಹಿಂದಿನ ಅರ್ಹತಾ ಪರೀಕ್ಷೆ ಕನಿಷ್ಠ 25 ಪಡೆದಿರಬೇಕು. ಅಂದರೆ ಆಗಲೇ ಹೇಳಿದಾಗೆ ಎಷ್ಟು 55% ಇರಬೇಕು ನಿಮಗೆ. ನೆಕ್ಸ್ಟ್ ಹಿಂದಿನ ಮಾರ್ಕ್ಸ್ ಕಾರ್ಡಲ್ಲಿ 50%. ನೀವು ಇವಾಗ 12ಗೆ ಹೋಗ್ತೀರಾ, 10th ಇದ್ದೀರಾ ಅಂದರೆ ನೀವು 10th 55% ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಇರಬೇಕು ಅಂತ ಕೊಟ್ಟಿದ್ದಾರೆ. ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇಲ್ಲ, ಸಮನಾಗಿರ್ಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಸೇಮ್ ಇದೆ, ಎಲ್ಲನೂ ಸೇಮ್ ಇದೆ.
ಇಲ್ಲಿ ಏನು ಕೊಟ್ಟಿದ್ದಾರೆ ಗಮನಿಸಿ ಅಂತ. ಡಿಪ್ಲೊಮಾ ಕೋರ್ಸ್ ಕಲಿಯುವವರಿಗೆ 12ನೇ ತರಗತಿಯ ನಂತರ ಡಿಪ್ಲೊಮಾ ಓದುತ್ತಿರುವ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ ಅಂತ ಅಂದಿದ್ದಾರೆ. ಯಾರು 12ನೇ ತರಗತಿ ಆದಮೇಲೆ ಯಾರು ಡೈರೆಕ್ಟ್ ಡಿಪ್ಲೊಮಾ ಮಾಡಿದ್ದೀರಾ ಅವರಿಗಷ್ಟೇ ಇದು ಅನ್ವಯ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಇಲ್ಲಿಗೆ 1ರಿಂದ 6ನೇ ತರಗತಿ ಯಾರ್ಯಾರು ಕಲಿತೀರ ಅದಕ್ಕೆ 15,000 ಸಿಗುತ್ತೆ. ಮತ್ತು 7ರಿಂದ 12ನೇ ತರಗತಿ ಯಾರ್ಯಾರು ಮತ್ತು 12ನೇ ತರಗತಿ ಡಿಪ್ಲೊಮಾ ಮತ್ತು ITI ಮತ್ತು ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ 18,000ವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಸೇಮ್ ಇದೆ, ಆಧಾರ್ ಕಾರ್ಡು, ಫೋಟೋ, ಚೆಕ್ಕು ಸೇಮ್, ಎಲ್ಲನೂ ಸೇಮ್ ಇದೆ. ನಿಮಗೂ ಸೇಮ್ ಇದೆ. ಯಾರು ಡಿಗ್ರಿ ಓದ್ತಾ ಇದ್ರೆ ಅವರಿಗೂ ಕೂಡ ಸೇಮ್ ಇದೆ. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೋದು. ಈ ಥರ ಇರುತ್ತೆ. ಇದನ್ನು ಬಂದು ನೀವು ಎಲ್ಲರೂ ಕೂಡ ಹಾಕ್ಬೋದು. ಯಾರು ಡಿಗ್ರಿ ಓದ್ತಾ ಇರ್ತೀರ ಅವರು ಕೂಡ, ಯಾರ್ಯಾರು ಸದ್ಯಕ್ಕೆ ಇವಾಗ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಯಾರ್ಯಾರು ಇರ್ತಾರೆ ಅವ್ರಿಗೆ 15,000 ಸಿಗುತ್ತೆ. 7ನೇ ತರಗತಿಯಿಂದ 12ನೇ ತರಗತಿ ಯಾರ್ಯಾರು ಇರ್ತೀರ ಅವರಿಗೆ 18,000 ಸಿಗುತ್ತೆ. ಮತ್ತು ಮುಂದೆ ಡಿಗ್ರಿ ಯಾರ್ಯಾರು 12ನೇ ತರಗತಿಯಿಂದ 12ನೇ ತರಗತಿವರೆಗೆ ಯಾರಿದ್ರೆ ಅವ್ರಿಗೆ 15,000 ಸಿಗುತ್ತೆ. ಯಾರು ಡಿಗ್ರಿ ಓದ್ತಾ ಇದ್ರೆ ಅವರಿಗೆ 35,000 ಸಿಗುತ್ತೆ. ಮತ್ತು ಇತರೆ ಕೋರ್ಸ್, ವೃತ್ತಿಪರ ಕೋರ್ಸ್ ಅಂದರೆ ಈ ಯಾವುದೇ ಥರ ಎಜುಕೇಷನ್ ಅಂದರೆ ಈಗ ನೀವು ಡಿಗ್ರಿ ಮುಗಿಸ್ಕೊಂಡು ಮುಂದೆ ಬೇರೆ ಕೋರ್ಸ್ ಮಾಡ್ತಾ ಇದ್ದೀರಾ ಅಂದರೆ ಅವರಿಗೆ 75,000 ತನಕ ಸ್ಕಾಲರ್ಶಿಪ್ ಸಿಗುತ್ತೆ. ಈ ವಿಡಿಯೋನ ನಿಮ್ಮೆಲ್ಲ ಯಾರ್ಯಾರು ರಿಲೇಟಿವ್ಸ್ ಇದ್ದಾರೆ, ನಿಮ್ಮ ಅಣ್ಣ ತಮ್ಮ, ಯಾರಾದರೂ ಅಕ್ಕ ತಂಗಿ ಒಟ್ಟಿಗೆ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ. ಯಾರ್ಯಾರು ಎಜುಕೇಷನ್ ಓದೋಕ್ಕಾಗದೆ ಎಲ್ಲರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ, ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ಅಂತ ಮನೆಯವರಿಗೆ ಪ್ರಾಬ್ಲಮ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಇಂಥವು ಸ್ಕಾಲರ್ಶಿಪ್ ಇರುತ್ತೆ. ಅದನ್ನು ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಅಮೌಂಟ್ ಸಿಗ್ಬೋದು. ಇದೇ ಥರ ನಿಮಗೆ ವಿಡಿಯೋ ಬೇಕಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.